ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಎರಡು ರೀತಿಯಾದಂಥ ಸ್ಯಾರಿ ಟಸಲ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ರಿಂಗ್ ಬೀಡ್ ಮತ್ತು ಬಾಕ್ಸ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಎರಡು ರೀತಿಯಾಗಿರುವಂಥ ಸೂಪರ್ ಆಗಿರುವಂಥ ಎಲಿಗೆಂಟ್ ಡಿಸೈನ್ಸ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದಕ್ಕೆ ನೀವು 300ಇಂದ 350ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೀವು ನೋಡಿ ಮಾಡ್ಕೊಳ್ಳಿ. ಬನ್ನಿ, ಈಗ ಮೊದಲನೇ ಡಿಸೈನ್ ಮಾಡೋದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳೇನೇನು ನೋಡ್ಕೊಳ್ಳೋಣ. ನೋಡಿ, ಈ ರೀತಿಯಾದಂಥ ಬಾಕ್ಸ್ ಬೀಡ್ಸ್ಗಳು ಬರುತ್ತೆ, ನಿಮಗೆ ಅಂಗಡಿನಲ್ಲಿ ಸಿಗುತ್ತೆ. ಸೊ ಈ ಥರದ ಬಾಕ್ಸ್ ಬೀಡ್ ಬೇಕು, ಮತ್ತು ಜರಿ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ದೊಡ್ಡ ಕಣ್ಣಿನ ಸೂಜಿ ಮತ್ತು ಸಣ್ಣ ಕಣ್ಣಿನ ಸೂಜಿ, ಎರಡು ರೀತಿಯಾದಂಥ ಸೂಜಿಗಳು ಬೇಕು, ಮತ್ತು ಟ್ರಿಮ್ಮರು. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ನೋಡಿ, ಸೀರೆನ ಒಂದು ಟೇಬಲ್ ಮೇಲೆ ಅಥವಾ ನೀವು ಒಂದು ಮಂಚದ ಮೇಲೆ ಯಾವುದ್ರ ಮೇಲೆ ಹಾಕ್ಕೊಳ್ತೀರಾ ಅದ್ರ ಮೇಲೆ ಈ ರೀತಿಯಾಗಿ ಸೀರೆನ ಹಾಕ್ಕೊಬೇಕು. ಸೊ ಈ ಸೀರೆ ನಿಮಗೆ ಕುಚ್ಚು ಕಟ್ಟುವಾಗ ಜರ್ಗಿ ಬರುತ್ತೆ ಕೆಳಗಡೆಗೆ. ಸೊ ಆ ರೀತಿ ಬರಬಾರ್ದು ಅಂತ ಅಂದರೆ ನೀವು ಅದ್ರ ಮೇಲೆ ವೆಯ್ಟ್ ಆಗಿರೋ ಅಂಥದ್ದು ಏನಾದರೂ ವಸ್ತುನ ಇಟ್ಕೋಬೇಕಾಗುತ್ತೆ. ಆ ನಂತರ ನಾನು ನೋಡಿ ಇಲ್ಲಿ 167 ದಾರನ ತಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. 167 ಅಂದರೆ ನಿಮಗೆ ಡಬಲ್ ಮಾಡಿದಾಗ 327 ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ದೊಡ್ಡ ಕಣ್ಣಿನ ಸೂಜಿಗೆ ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಸೀರೆ ಹಿಂಭಾಗದಿಂದ ನೀಡಲ್ನ ಹಾಕಬೇಕು. ನೋಡಿ, ಈ ರೀತಿಯಾಗಿ ಸೀರೆ ಹಿಂದೆಯಿಂದ ನೀಡಲ್ನ ಹಾಕಿ ಮೇಲ್ಗಡೆಯಿಂದ ಸೂಜಿನ ಮೇಲಕ್ಕೆ ಎತ್ಕೊಳ್ಬೇಕು. ಈ ರೀತಿಯಾಗಿ ಮೇಲ್ಗಡೆಗೆ ಎಳ್ಕೋಬೇಕು ದಾರನ. ಮತ್ತು ನೀವು ದಾರನ ಸ್ವಲ್ಪ ಐರನ್ ಮಾಡಿಕೊಂಡ್ರೆ ನಿಮಗೆ ರಿಂಕಲ್ಸ್ಗಳು ಬರೋದಿಲ್ಲ. ಅಂದರೆ ಸುಕ್ಕಾಗಿ ದಾರ ಬರುತ್ತಲ್ಲ, ಆ ರೀತಿ ಬರಲ್ಲ. ಐರನ್ ಮಾಡಿ, ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೊಳ್ಳಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಉದ್ದ ಬರಬೇಕು. ಟಸಲ್ಸು ನಮಗೆ ನಾರ್ಮಲ್ ಆಗಿ ಸ್ಮಾಲ್ ಆಗಿ ಅಥವಾ ಮೀಡಿಯಮ್ ಅಂತ ಹೇಳ್ತೀನಲ್ಲ, ಆ ರೀತಿ ಇಲ್ಲ. ಸ್ವಲ್ಪ ಉದ್ದ ಅಂದರೆ ಒಂದು 3 ಬೆರಳಷ್ಟು ಉದ್ದ ಬಿಡಿ. ಅದಾದಮೇಲೆ ಜರಿ ದಾರದಿಂದ ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ದಾರ ಹಾಕಿ ನಾವು ಕುಚ್ಚು ಕಟ್ಕೊಳ್ತೀವಲ್ಲ ಯೂಶ್ವಲಿ ಯಾವಾಗಲೂ, ಆ ರೀತಿಯಲ್ಲಿ ಕುಚ್ಚನ್ನ ಕಟ್ಕೋಬೇಕು. ಕುಚ್ಚನ್ನ ಕಟ್ಕೊಂಡು ಈ ರೀತಿಯಾಗಿ ಗಂಟು ಹಾಕ್ಕೋಬೇಕು. ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಳ್ಳಿ. ಒಂದು 2 ರೌಂಡ್ ಸುತ್ತಕೊಂಡು ಆನಂತರ ಒಂದು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ನೋಡಿ, ಆ ಜರಿ ದಾರನ ನೀವು ಕಟ್ ಮಾಡೋದು ಬೇಡ, ಹಾಗೇ ಇಟ್ಕೋಬೇಕು. ಸೊ ಇಟ್ಕೊಂಡು ನಾವಿವಾಗ ಏನು ಬಾಕ್ಸ್ ಬೀಡನ್ನ ತಗೊಂಡಿದ್ದೀವಲ್ಲ, ಆ ಬೀಡನ್ನ ನಾವಿವಾಗ ಸೂಜಿ ಒಳಗಡೆಗೆ ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿ ಸೂಜಿ ಒಳಗಡೆಗೆ ಸೇರಿಸ್ಕೊಳ್ಬೇಕು. ಈಗ ನಿಮಗೆ 2 ಪಾರ್ಟ್ ಇರುತ್ತೆ ಅಲ್ಲ, ಸೊ ಈಗ ಮೇಲ್ಗಡೆ ಪಾರ್ಟ್ ಬಂದು ಸೂಜಿ ಏನು ಥ್ರೆಡ್ ಇದೆ ಅದರೊಳಗಡೆ ಮಾತ್ರ ಸೇರಿಸ್ಕೋಬೇಕು. ಕೆಳಗಡೆ ಪಾರ್ಟ್ ಥ್ರೆಡ್ ಇರುತ್ತಲ್ಲ ಅದನ್ನು ಹಾಗೆ ಬಿಡಬೇಕು. ಅಂದರೆ ಈಗ ಬೀಡು ನಿಮಗೆ ಮಿಡಲಿಗೆ ಕೂತ್ಕೊಳ್ಳುತ್ತೆ, ಥ್ರೆಡ್ದ ಮಧ್ಯಕ್ಕೆ ಕೂತ್ಕೊಳ್ಬೇಕು. ಈ ರೀತಿ ಬಾಕ್ಸ್ ಶೇಪಲ್ಲೇ ಕೂರಿಸ್ಕೊಂಡು ಅದಾದಮೇಲೆ ಅದ್ರ ಕೆಳಗಡೆಗೆ ಮತ್ತೆ ಗಂಟು ಹಾಕ್ಕೋಬೇಕು. ಜರಿ ದಾರದಿಂದ ಕಟ್ಕೋಬೇಕು. ಬೀಡನ್ನ ನಾವು ಸೇರಿಸ್ಕೊಂಡಾದಮೇಲೆ ಬೀಡ್ ಕೆಳಗಡೆಗೆ ಈ ರೀತಿ ಗಂಟು ಹಾಕ್ಕೋಬೇಕು. ನಾರ್ಮಲಾಗಿ ನಾವು ಜರಿ ದಾರದಿಂದ ಹೇಗೆ ಗಂಟು ಹಾಕ್ಕೊಳ್ತೀವಿ ಆ ರೀತಿ ಒಂದು 2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ನೋಡಿ, ಮತ್ತೆ ನಾವು ಅದು ಜರಿ ದಾರನ ಕಟ್ ಮಾಡಬಾರ್ದು. ಇವಾಗ ಅದು ಜರಿ ದಾರ ಆ ಬೀಡ್ ಇದೆಯಲ್ಲ, ಬೀಡ್ ನೋಡಿ ಮೇಲ್ಗಡೆ ಈಗೇನು ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದರೊಳಗಡೆಯಿಂದ ಮತ್ತೆ ಸೂಜಿನ ಮೇಲಕ್ಕೆ ಎತ್ಕೋಬೇಕು. ಬೀಡ್ ಒಳಗಡೆಯಿಂದ ಬೀಡ್ ಒಳಗಡೆಯಿಂದ ಸೂಜಿನ ಮೇಲಕ್ಕೆ ಎತ್ಕೊಳ್ಬೇಕು. ಮತ್ತು 2 ಪಾರ್ಟ್ಸೇ ಇರಬೇಕು, ಕೆಳಗಡೆ ಒಂದು ಭಾಗ ಮೇಲ್ಗಡೆ ಒಂದು ಭಾಗ. ನೋಡಿ, ಈ ರೀತಿ ಕೆಳಗಡೆ ಭಾಗ ಏನು ಥ್ರೆಡ್ ಇರುತ್ತೆ ಅಲ್ಲ ಕೆಳಗಡೆದು, ಅದು ಕೆಳಗಡೆನೇ ಇರಬೇಕು. ಮೇಲ್ಗಡೆ ಭಾಗ ಥ್ರೆಡ್ ಏನು ಸೂಜಿದಿರುತ್ತೆ ಅದನ್ನು ಮೇಲಕ್ಕೆ ಎತ್ಕೊಂಡು ಈ ರೀತಿ ಕೂರಿಸ್ಕೋಬೇಕು. ಥ್ರೆಡ್ಡನ್ನು ಕೂರಿಸ್ಕೊಂಡಿದ್ದಾದಮೇಲೆ ಮತ್ತೆ ಜರಿ ದಾರದಿಂದ ನಾವು ಗಂಟು ಹಾಕ್ಕೋಬೇಕು. ಅಂದರೆ ನೀವು ಜರಿ ದಾರ ತಗೊಳ್ಳುವಾಗಲೇ ಸ್ವಲ್ಪ
ಜಾಸ್ತಿ ಅಂದರೆ ಲೆಂತ್ ತಗೊಳ್ಳಿ. ಏಕೆಂದರೆ ನಾವಿವಾಗ ನೋಡಿ 3 ಬಾರಿ ಅದನ್ನು ಗಂಟು ಹಾಕ್ಕೊಂಡು ಬಂದ್ವಿ, ಕಟ್ ಮಾಡಿಲ್ಲ. ಡೈರೆಕ್ಟಾಗಿ ಒಂದೇ ಸಾರಿ ತಗೊಂಡಿರೋ ಜರಿ ದಾರದಿಂದನೇ ನಾನು ಗಂಟು ಹಾಕ್ಕೊಳ್ತಾ ಬರ್ತಾ ಇದ್ದೀನಲ್ಲ. ಸೊ ಹಾಗಾಗಿ ನೀವು ಜರಿ ದಾರ ಸ್ವಲ್ಪ ಜಾಸ್ತಿನೇ ಲೆಂತ್ ಬಿಡಬೇಕು. ನೋಡಿ ಇವಾಗ ಗಂಟೆಲ್ಲ ಹಾಕಿದ್ದಾಗಿದೆ. ಕೊನೆಯಲ್ಲಿ ನಾವು ಗಂಟು ಒಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೋಬೇಕು. ಏಕೆಂದರೆ ಜರಿ ದಾರ ನಿಮಗೆ ಬಿಚ್ಚೋಗುತ್ತೆ. ಗಂಟು ಹಾಕಿದ ತಕ್ಷಣ ನೀವು ಕಟ್ ಮಾಡಿದ್ರಿ ಅಂದರೆ ಅದು ಬಿಚ್ಚೋಗುತ್ತೆ, ಖಂಡಿತ ಬಿಚ್ಚೋಗುತ್ತೆ. ಸೊ ಹಾಗಾಗಿ ಗಂಟು ಒಳಗಡೆಯಿಂದ ಕೆಳಗೆ ಎತ್ಕೊಂಡು ಆನಂತರ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಅಂದರೆ ಶಾರ್ಟ್ ಆಗಿರಬೇಕು, ತುಂಬ ಲೆಂತ್ ಬೇಡ. ನಾವು ಕೆಳಗಡೆ ಬಿಡುವಂಥ ಟಸಲ್ಲು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಅದರಲ್ಲೂ ಬ್ಲ್ಯಾಕ್ ಥ್ರೆಡ್ಡಿಗೆ ಗೋಲ್ಡ್ ಕಲರ್ ಬೀಡ್ ಹಾಕಿರೋದಂತೂ ತುಂಬಾ ಹೈಲೈಟ್ ಆಗಿ ಬಂದಿದೆ. ನೆಕ್ಸ್ಟ್ ಕುಚ್ಚು ಕಟ್ಕೊಳ್ಳೋದಕ್ಕೆ ನೋಡಿ ಒಂದು ಬೆರಳು ಗ್ಯಾಪ್ನ ಕೊಡಿ. ನಿಮಗೆ ಒಂದು ಬೆರಳು ಗ್ಯಾಪು ನಿಮಗೆ ತುಂಬ ಹತ್ರ ಅನಿಸಿದ್ರೆ ಒಂಚೂರು ಎಕ್ಸ್ಟ್ರಾ ಒಂದು ಬೆರಳು ಗ್ಯಾಪ್ ಇಟ್ಕೊಂಡು ಒಂಚೂರು ಸ್ಪೇಸ್ ತಗೊಂಡು ಪಕ್ಕಕ್ಕೆ ಕುಚ್ಚು ಕಟ್ಕೊಳ್ಳಿ. ಸೊ ಅದು ನಿಮ್ಮ ಕಣ್ಣಳ್ತಲ್ಲಿ ನೋಡಿ ಮಾಡ್ಕೋಬೋದು. ಅದನ್ನು ಆ ರೀತಿ ಮಾಡ್ಕೊಳ್ಳಿ. ಏಕೆಂದರೆ ಫುಲ್ ಸ್ಯಾರಿ ಪೂರ್ತಿ ಇದೇ ರೀತಿಯಲ್ಲಿ ಕಟ್ಕೊಂಡು ಹೋಗಬೇಕಲ್ವಾ, ನಿಮಗೆ ಹತ್ರ ಅನ್ನಿಸ್ಬೋದು. ಸೊ ಅದಕ್ಕೋಸ್ಕರ ನಮಗೆ ಇಷ್ಟು ಹತ್ರ ಬೇಡ, ಸ್ವಲ್ಪ ದೂರ ಟಸಲ್ಸ್ ಬೇಕು ಅಂತ ಅಂದರೆ ನೀವು ದೂರ ಮಾಡ್ಕೋಬೋದು. ಆ್ಯಂಡ್ ಆದಷ್ಟು ನೀವು ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಳುವಾಗ ಗೋಲ್ಡ್ ಕಲರ್ ಬೀಡ್ ನಾವು ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಡಾರ್ಕ್, ಈಗ ಬ್ಲ್ಯಾಕ್ ಏನು ತಗೊಂಡಿದ್ದೀನಿ ಆ ಥರ ಬ್ರೌನ್, ಮರೂನ್ ಈ ರೀತಿಯಾದಂಥ ಕಲರ್ಸಿಗೆ ಈ ಡಿಸೈನ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಬೀಡು. ಸೊ ಇವಾಗ ನೋಡಿ ನಿಮಗೆ ಅಕಸ್ಮಾತ್ ಅದು ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ಇನ್ನೊಂದು ಕುಚ್ಚನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ನೋಡ್ಕೊಳ್ಳಿ, ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅಂತೂ ಈಗ ಕ್ರೋಶಾ ಕುಚ್ಚು ಬರಲ್ಲ, ನಾವು ಗ್ರ್ಯಾಂಡಾಗಿ ಡಿಫ್ರೆಂಟಾಗಿ ಡಿಸೈನ್ಸ್ಗಳನ್ನ ಮಾಡ್ಕೋಬೇಕು ಅನ್ನೋರು ಖಂಡಿತ ಈ ರೀತಿಯಾದಂಥ ಡಿಫ್ರೆಂಟ್ ಡಿಸೈನ್ಸ್ನ ಟ್ರೈ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕುಚ್ಚು ಹಾಕ್ಕೊಡುವಾಗಲೂ ಅಷ್ಟೇ ನೀವು ಈ ರೀತಿಯ ಡಿಸೈನ್ಗಳಿಗೆ ಒಳ್ಳೆ ಚಾರ್ಜೇ ಮಾಡ್ಬೋದು. ಒಳ್ಳೆ ಏರಿಯಾ ಇದ್ದರೆ 400ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು. ಏಕೆಂದರೆ ನಾನು ನೋಡಿದ್ದೀನಿ ತುಂಬ ಬುಟೀಕ್ಸಲ್ಲಿ ಸಿಂಪಲ್ ಕುಚ್ಚುಗೇ 400 ರೂಪೀಸ್ ಚಾರ್ಜಸ್ ಮಾಡ್ತಾರೆ, ಏಕೆಂದರೆ ಬುಟೀಕ್ ಅನ್ನೋ ಕಾರಣಕ್ಕೆ, ಅದಕ್ಕೋಸ್ಕರ. ಸೊ ನೀವು ಈ ಥರ ತುಂಬ ಚೆನ್ನಾಗಿರೋ ಗ್ರ್ಯಾಂಡ್ ಡಿಸೈನ್ಸ್ ಮಾಡಿದಾಗ ಆರಾಮಾಗಿ ನೀವು ಮನೆಯಲ್ಲಿ ಮಾಡಿಕೊಡ್ತಾ ಇದ್ದೀರ ಅಂದರೆ 350ನೇ ತಗೋಬೋದು. ಅಥವಾ ಬುಟೀಕ್ ಮಾಡ್ತಾ ಇರೋರು 400 ಕೂಡ ಚಾರ್ಜಸ್ ಮಾಡ್ಬೋದು ಈ ಡಿಸೈನ್ಗೆ. ಅಷ್ಟು ಫಿನಿಶಿಂಗ್ ನಿಮಗೆ ನೀಟಾಗಿ ಬರುತ್ತೆ ಆ್ಯಂಡ್ ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ಫೈನಲ್ಲಾಗಿ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡಿ. ಈಗ ಕೊನೆಯದಾಗಿ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಜರಿ ದಾರನ ಮಿಸ್ ಮಾಡ್ದಿಲ್ದ್ರ ಗಂಟೊಳಗಡೆಯಿಂದನೇ ಕೆಳಗೆತ್ಕೊಳ್ಳಿ. ಏಕೆಂದರೆ ಜರಿ ದಾರದಲ್ಲಿ ನಮಗೆ ವಯರ್ ಮಿಕ್ಸ್ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಅದು ಖಂಡಿತ ಬಿಚ್ಚೋಗುತ್ತೆ. ನೀವು ವಯರ್ ಮಿಕ್ಸ್ ಅಂತಲ್ಲ, ಥ್ರೆಡ್ ಮಿಕ್ಸ್ ಅಂತ ಅಲ್ಲ. ಸೊ ನಾವು ಈ ರೀತಿ ತೊಗೊಂಡ್ಬಿಟ್ರೆ ಸೇಫ್ ಅಲ್ವಾ. ಮತ್ತು ಎಲ್ಲ ಕುಚ್ಚುಗಳು ಒಂದೇ ಸಮ ಬರಬೇಕು. ಸೊ ಅದನ್ನು ನೋಡಿಕೊಂಡು ನೀಟಾಗಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈಗ ನೋಡಿ ಫೈನಲ್ಲಾಗಿ ಎಲ್ಲ ಕುಚ್ಚುಗಳನ್ನೂ ಮಾಡಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ಗೆ ಡಿಸೈನ್ ಅಂತೂ ಸೂಪರಾಗಿ ಬಂದಿತ್ತು. ಸೊ ನೀವು ಟ್ರೈ ಮಾಡಿ ನೋಡಿ. ಸಿಂಪಲ್ ಕುಚ್ಚು ಹಾಕೋರು ಈ ರೀತಿಯಾದಂಥ ಡಿಸೈನ್ಸ್ನ, ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ಇಷ್ಟ ಆಗಿದೆ ಈ ಡಿಸೈನ್ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆಯೇ ನೆಕ್ಸ್ಟ್ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೆಕ್ಸ್ಟ್ ಡಿಸೈನ್ ಮಾಡೋದು ಇದು ಅಷ್ಟೇ ಗ್ರ್ಯಾಂಡ್ ಟಸಲ್ಸ್ ಅಂತಲೇ ಹೇಳ್ಬೋದು. ರಿಂಗ್ ಬೀಡ್ ಮತ್ತು ಬಾಕ್ಸ್ ಬೀಡ್ ಎರಡನ್ನೂ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ ನೀವು 300ಇಂದ 350 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಸು ನಾನು ಹೇಳಿದಾಗೆ ಈಗಾಗಲೇ ರೌಂಡ್ ಬೀಡು ನೋಡಿ, ಈ ರೀತಿಯಾದಂಥ ರೌಂಡ್ ಬೀಡು, ಹಾಗೆಯೇ ಸ್ಕ್ವೇರ್ ಬೀಡು, ಬಾಕ್ಸ್ ಬೀಡು. ಸೊ ಇದು ಎರಡು ರೀತಿಯಾದಂಥ ಬೀಡು. ಮತ್ತು ನಾನಿಲ್ಲಿ ಮಲ್ಟಿ ಕಲರ್ ಟಸಲ್ಸ್ ಮಾಡ್ತಾಯಿದ್ದೀನಿ. ಹಾಗಾಗಿ 3 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಜರಿ ದಾರ, ದೊಡ್ಡ ಕಣ್ಣಿನ ಸೂಜಿ, ಸಣ್ಣ ಕಣ್ಣಿನ ಸೂಜಿ, ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಹಾಗೆಯೇ ನಾನು ಈಚ್ ಥ್ರೆಡ್ನ 160 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೀನಿ. ಅಂದರೆ 167 ದಾರ ತೊಗೊಂಡಿದ್ದೀನಿ. ಇದು ಡಬಲ್ ಮಾಡಿದಾಗ 327 ದಾರ ಆಗುತ್ತೆ. ಸೊ ನೀವು ಕುಚ್ಚು ಕಟ್ಕೊಳ್ಳುವಾಗ ಸಿಂಪಲ್ ಕುಚ್ಚುಗಳಂದರೆ 167 ದಾರ ತಗೊಳ್ಳಿ. ಮತ್ತು ಒಂದು ಟೇಬಲ್ ಮೇಲೆ ಈ ರೀತಿ ಸೀರೆನ ಹಾಕಿಟ್ಕೊಳ್ಬೇಕು. ಆ ಸೀರೆ ಜರುಗದೇ ಇರೋ ರೀತಿಯಲ್ಲಿ ನಾವು ಅದ್ರ ಮೇಲೆ ವೆಯ್ಟ್ ಆಗಿರೋ ಥರ ಏನಾದರೂ ಬುಕ್ ಇಟ್ಕೋಬೇಕು. ಸಿಂಪಲ್ ಕುಚ್ಚು ಮಾಡಬೇಕಂದ್ರೆ ನೀವು ಯೂಶ್ವಲಿ ಟೇಬಲ್ ಮೇಲೆ ಹಾಕಿನೇ ಕುಚ್ಚನ್ನ ಕಟ್ಕೊಳ್ಬೇಕು. ಮತ್ತು
ಅದು ಕಂಫರ್ಟಬಲ್ ಆಗಿರಬೇಕು. ನೀವು ನೀಟಾಗಿ ಬೇಗ ಮಾಡಬೇಕು ಅಂದರೆ ಅದ್ರ ಮೇಲೆ ವೆಯ್ಟ್ ಆಗಿರೋ ಥರ ಏನಾದರೂ ಇಟ್ಬಿಟ್ಟು ಟೈಟಾಗಿ ಅದು ಬಿಗಿಯಾಗಿ ಕೂತ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇವಾಗ ನಾನು ಈಗಾಗಲೇ ಹೇಳಿದ್ದೀನಿ 167 ದಾರ ತೊಗೊಂಡಿದ್ದೀನಿ ಅಂತ ದೊಡ್ಡ ಕಣ್ಣಿನ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಮೊದಲಿಗೆ ನೋಡಿ, ಸೀರೆ ಹಿಂಭಾಗದಿಂದ ನೀಡಲ್ನ ಹಾಕಿ ಈ ರೀತಿಯಾಗಿ ಸೀರೆಗೆ ಚುಚ್ಚಬೇಕು. ಆನಂತರ ನೀಡಲ್ನ ಮೇಲ್ಗಡೆಗೆ ಪೂರ್ತಿ ಎಳ್ಕೋಬೇಕು. ಸೊ ಎಳ್ಕೊಂಡಿದ್ದಾದಮೇಲೆ ನಾವು ಇದನ್ನು ಸೀರೆ ಟಸಲ್ಸ್ ಬಂದು ಈಗ ಮೀಡಿಯಮ್ ಲೆಂತಲ್ಲಿ ತಗೊಳ್ತಾ ಇದ್ದೀನಿ. ನಾನು ಲೆಂತ್ ಬಂದು ಮೀಡಿಯಮ್ ಆಗಿರಬೇಕು. ಆ್ಯಂಡ್ ನಾನಿಲ್ಲಿ ರೆಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅಂದರೆ ನಾನು ಹೇಳಿದೆ ಮಲ್ಟಿ ಕಲರ್ ಯೂಸ್ ಮಾಡಿದ್ದೀನಿ ಅಂತ. ಸೊ ನಿಮಗೆ ನೋಡಿದಾಗ ಫುಲ್ ನೋಡಿದಾಗ ಗೊತ್ತಾಗುತ್ತೆ. ನೋಡಿ, ಮೀಡಿಯಮ್ ಲೆಂತಲ್ಲಿ ಇದನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಕುಚ್ಚು ನಾವು ಹೇಗೆ ಕಟ್ಕೊಳ್ತೀವಿ ಆ ರೀತಿಯಾಗಿ ಕಟ್ಕೊಂಡ್ಬಿಡಬೇಕು. ಜರಿ ದಾರದಿಂದ ಏನು 1-2 ಬಾರಿ ಸುತ್ಕೊಂಡ್ಬಿಟ್ಟು 1-2-3 ಗಂಟೆ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡೋಣ. ಟೈಟಾಗಿ ಕಟ್ಕೊಂಡಿದ್ದಾದ ನಂತರ ನಾವು ಬೀಡನ್ನ ತಗೊಂಡಿದ್ದೀವಲ್ಲ, ಸೊ ಮೊದಲಿಗೆ ಮತ್ತು ಈ ಜರಿ ದಾರನ ಕಟ್ ಮಾಡೋ ಆಗಿಲ್ಲ, ಅದು ಇನ್ನೊಂದು ಪಾಯಿಂಟು. ಜರಿ ದಾರನ ಕಟ್ ಮಾಡಬೇಡಿ. ಆ್ಯಂಡ್ ನಾನಿವಾಗ ಮೊದಲನೇ ಕುಚ್ಚುಗೆ ರಿಂಗ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸೂಜಿ ಒಳಗಡೆಯಿಂದ ರಿಂಗ್ ಬೀಡನ್ನ ಹಾಕಬೇಕು. ಆ್ಯಂಡ್ ನಾವಿಲ್ಲಿ 2 ಪಾರ್ಟ್ಸ್ ಇರುತ್ತೆ, ಆಲ್ರೆಡಿ ಮಾಡ್ಕೊಳ್ಬೇಕನ್ನೋದಿಲ್ಲ. ಕೆಳಗಡೆದು ಏನು ಅದು ಕೆಳಗಡೆ ಥ್ರೆಡ್ ಇರುತ್ತೆ ಅದನ್ನು ಕೆಳಗಡೆಗೆ ಬಿಟ್ಬಿಡಿ. ಮೇಲ್ಗಡೆ ನೀವು ಸೂಜಿ ಒಳಗಡೆಯಿಂದ ಏನು ಹಾಕ್ತೀರಾ ಆ ಥ್ರೆಡ್ ಒಳಗಡೆಯಿಂದ ಬೀಡನ್ನ ಎಡ್ಜಿಗೆ ಕೂರಿಸ್ಕೊಳ್ಳಿ. ಕೂರಿಸ್ಕೊಂಡಿದ್ದಾದಮೇಲೆ ಕೆಳಗಡೆ ಬೀಡ್ ಕೆಳಗೆ ಮತ್ತೆ ಜರಿ ದಾರದಿಂದ ಗಂಟು ಹಾಕ್ಕೊಳ್ಳಿ. ನೀವು ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ, ಸೊ ಆ ರೀತಿ ನೋಡ್ಕೊಂಡು ನೀಟಾಗಿ ಫಾಲೋ ಮಾಡಿ. ಜರಿ ದಾರದಿಂದ ಗಂಟು ಹಾಕ್ಕೊಳ್ಬೇಕು. ಒಂದು ಟೈಟಾಗೆ ಕಟ್ಕೊಳ್ಳಿ. ತುಂಬ ಅದು ಬಿಚ್ಚೋಗೋ ಥರ ಲೂಸಾಗಿ ಎಲ್ಲ ಕಟ್ಟಕ್ಕೆ ಹೋಗಬೇಡಿ. ಯಾಕೆಂದರೆ ಸಿಂಪಲ್ ಕುಚ್ಚುಗಳಂದರೆ ನೀವು ಲೂಸಾಗಿ ಕಟ್ಕೊಂಡ್ಬಿಟ್ರೆ ಒಂದು ಕುಚ್ಚು ಬಿಚ್ಚೋಗಿರುತ್ತೆ, ಒಂದು ಕುಚ್ಚು ಹಾಗೆ ಇರುತ್ತೆ. ಸೊ ಅದೊಂಥರ ಹಕ್ವರ್ಡ್ ಆಗಿಬಿಡುತ್ತೆ ಆಮೇಲೆ. ಸೊ ನೋಡಿ, ಟೈಟಾಗಿ ಕಟ್ಕೊಂಡು ಗಂಟೊಳಗಡೆಯಿಂದ ಜರಿ ದಾರನ ಕೆಳಗಡೆ ಎತ್ಕೋಬೇಕು. ಸೂಜಿನ ಕೆಳಗೆ ಎತ್ಕೊಂಡು ಆ ಬೀಡನ್ನ ಕೆಳಗಡೆ ಕೂರಿಸ್ಬಿಡಿ. ಯಾಕೆಂದರೆ ನಮಗೆ ಲೆಂತ್ ಗೊತ್ತಾಗಬೇಕಲ್ವ ಕಟ್ ಮಾಡೋದಕ್ಕೆ. ಅದಾದಮೇಲೆ ಮೀಡಿಯಮ್ ಲೆಂತ್ ಬರಬೇಕು, ಆ ರೀತಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿದ್ದಾದಮೇಲೆ ಇವಾಗ ನೆಕ್ಸ್ಟ್ ಕುಚ್ಚುನ ಮಾಡ್ಕೋಬೇಕು. ನೆಕ್ಸ್ಟು ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಇಲ್ಲೇನು ನಾನು ಒಂದು ಬೆರಳು ಸ್ಪೇಸ್ನ ಕೊಡ್ತಾ ಇಲ್ಲ, ಅದ್ರ ಪಕ್ಕಕ್ಕೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ, ತುಂಬ ಗ್ಯಾಪ್ ಇಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಒಂದು ಬೆರಳಷ್ಟು ಕೊಡಬೇಡಿ. ಒಂದು ಬೆರಳು ಗ್ಯಾಪ್ ಕೊಟ್ಟಾಗ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಅದರಲ್ಲಿ ಆಫ್ ಮಾಡ್ಕೊಳ್ಳಿ. ಈ ಕುಚ್ಚು ನಮಗೆ ಈಗ ಫಸ್ಟು ಮೊದಲನೇ ಕುಚ್ಚು ಕಟ್ಟಿದ್ದೀವಲ್ಲ ಅದಕ್ಕಿಂತ ಸ್ವಲ್ಪ ಉದ್ದ ಇರಬೇಕು. ಕುಚ್ಚು ಲೆಂತು ಉದ್ದ ಬರಬೇಕು. ನೋಡಿ, ಆ ಕುಚ್ಚುಗಿಂತ ಉದ್ದ ಬರಲಿ. ಅಂದರೆ ಲಾಸ್ಟ್ ಕುಚ್ಚುನ ಕಟ್ಟಿದ್ವಲ್ಲ ಆ ರೀತಿ ಉದ್ದನೇ ತಗೊಂಡಿದ್ದೀನಿ. ಆ ಸೈಜ್ ಆ ಲೆಂತ್ ಇರಬೇಕು. ಅದಾದಮೇಲೆ ನಾರ್ಮಲ್ಲಾಗಿ ಕುಚ್ಚುನ ಕಟ್ಕೋಬೇಕು. ಸೊ ಎರಡೂ ಒಂದು ಥರ ಡಿಫ್ರೆಂಟ್ ಆಗಿರೋವಂಥ ಡಿಸೈನ್ಸ್ನ ಟ್ರೈ ಮಾಡಿದ್ದೀನಿ ನಾನು. ನೋಡ್ಬೋದು ನೀವು, ಒಂಥರ ಡಿಫ್ರೆಂಟಾಗಿ ಗ್ರ್ಯಾಂಡಾಗಿ ಬರುತ್ತೆ. ಸಿಂಪಲ್ ಟಸಲ್ಸ್ ಆದ್ರೂ ನಿಮಗೆ ಗ್ರ್ಯಾಂಡ್ ಲುಕ್ ಇದೆ ಇದು. ಅದಾದಮೇಲೆ ನೋಡಿ, ಬಾಕ್ಸ್ ಬೀಡು ಸ್ಕ್ವೇರ್ ಬೀಡನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನೀಡಲ್ ಒಳಗಡೆ ಸೇರಿಸ್ಕೊಳ್ಳಿ. ನೀಡಲ್ ಒಳಗಡೆ ಏನು ಥ್ರೆಡ್ ಒಳಗೆ ಸೇರಿಸ್ಕೊಂಡ್ವಿ ಅದು ಪೋರ್ಷನ್ ಮೇಲ್ಗಡೆ ಪೋರ್ಷನ್ ಒಳಗೆ ಮಾತ್ರ ಥ್ರೆಡ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೇರಿಸ್ಕೊಂಡು ಅದು ಜರಿ ದಾರದ ಎಡ್ಜಿಗೆ ಕೂರಿಸ್ಕೊಂಡು ಆನಂತರ ಮತ್ತೆ ಜರಿ ದಾರದಿಂದ ಕುಚ್ಚನ್ನ ಕಟ್ಕೋಬೇಕು. ನೀವು ಜರಿ ದಾರ ಉದ್ದನೇ ತಗೊಳ್ಳಿ, ಅದನ್ನು ಪದೇ ಪದೇ ಕಟ್ ಮಾಡಿ ನಾವು ಮಾಡ್ಕೊಳ್ಳೋದು ಬೇಡ. ಬಟ್ ನನಗಿಲ್ಲಿ ಶಾರ್ಟೇಜ್ ಆಯಿತು, ಫಸ್ಟ್ ಕುಚ್ಚು ಕಟ್ಟಿರೋದ್ರಿಂದ ಸೆಕೆಂಡ್ ಕುಚ್ಚುಗೆ ಶಾರ್ಟೇಜ್ ಆಗಿತ್ತು. ಈಗ ಜಾಸ್ತಿನೇ ತೊಗೊಂಡಿದ್ದೀನಿ ಜರಿ ದಾರನ. ಸೊ ನೋಡಿ, ಈ ರೀತಿಯಾಗಿ ಈಗ ಹೇಗೆ ರಿಂಗ್ ಬೀಡನ್ನ ಕಟ್ಟಿದ್ರಿ ಅಲ್ಲ ಅದೇ ರೀತಿ ಕಟ್ಕೋಬೇಕಷ್ಟೇ. ಬಟ್ ಇದೇನಂದರೆ ಲಾಸ್ಟ್ ಡಿಸೈನಲ್ಲಿ ನಾವು ಯಾವ ರೀತಿ ಕಟ್ಕೊಂಡ್ವಿ ಅಲ್ಲ ಆ ರೀತಿ ಕಟ್ಕೊಳ್ಳೋದು. ಮಿಡಲ್ಗೆ ಸ್ಕ್ವೇರ್ ಬೀಡನ್ನ ಯೂಸ್ ಮಾಡಿ ಲಾಸ್ಟ್ ಡಿಸೈನಲ್ಲಿ ಏನು ಕುಚ್ಚುನ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ನ. ಬಟ್ ಲುಕ್ ವೈಸ್ ಬೇರೆ ಥರ ಬರುತ್ತೆ. ಆ್ಯಂಡ್ ಜರಿ ದಾರನ ಕಟ್ ಮಾಡೋದು ಬೇಡ. ಇವಾಗ ಮತ್ತೆ ಬೀಡ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಂಬಿಡಿ. ಕೆಳಗಡೆದು ಭಾಗ ಹಾಗೇ ಕೆಳಗಡೆ ಇಟ್ಕೊಳ್ಳಿ. ಮೇಲ್ಗಡೆ ನೀಡಲ್ದು ಏನಿದೆ ಆ ಭಾಗನ ಬೀಡ್ ಒಳಗಡೆಯಿಂದ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಬೀಡನ್ನ ಕೂರಿಸ್ಕೊಳ್ಳಿ ನೀಟಾಗಿ. ಕೂರಿಸ್ಕೊಂಡಿದ್ದಾದಮೇಲೆ ನೋಡಿ ಮತ್ತೆ ಜರಿ ದಾರದಿಂದ ಕಟ್ಕೋಬೇಕು ಕುಚ್ಚನ್ನ.
ನೀವು ನೋಡಿ ಇದು ನಾನು ಐರನ್ ಮಾಡಿಲ್ಲ. ಐರನ್ ಮಾಡಿಬಿಟ್ಟು ನೀಟಾಗಿ ನೀವು ಟಸಲ್ಸ್ನ ಕಟ್ಟಿದ್ರಿ ಅಂದರೆ ಈ ರೀತಿ ರಿಂಕಲ್ಸ್ಗಳು ಸುಕ್ ಆಗೋದು ಅದೆಲ್ಲ ನಿಮಗೆ ಬರೋದೇ ಇಲ್ಲ. ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ಕು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕಸ್ಟಮರಿಗೆ ಕೊಡುವಾಗ ಐರನ್ ಮಾಡಿ ಟಸಲ್ಸ್ನ ಐರನ್ ಮಾಡಿ ಟಸಲ್ಸ್ ಮಾಡೋಕ್ಕೆ ಮುಂಚೆ ಏನು ನಾವು 167 ದಾರ ಮಾಡ್ಕೋತೀವಲ್ಲ ಆವಾಗ ಐರನ್ ಮಾಡಿಬಿಟ್ಟು ಕುಚ್ಚನ್ನ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಸ್ಟಮರ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಏಕೆಂದರೆ ಅಷ್ಟು ಲುಕ್ ಚೆನ್ನಾಗಿದೆ ಅಂದ್ಬಿಟ್ಟು. ಮತ್ತು ಜರಿ ದಾರದೊಳಗಡೆಯಿಂದ ಏನು ಗಂಟೊಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಂಡಿದ್ದೀನಿ. ಇವಾಗ ಮತ್ತೆ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಮೀಡಿಯಮ್ ಲೆಂತ್ ಬಿಟ್ಬಿಟ್ಟು. ಅಂದರೆ ಇಲ್ಲಿ ರೆಡ್ಗಿಂತ ನಿಮಗೆ ಈ ಥ್ರೆಡ್ಡು ಉದ್ದ ಬಂದಿದೆ ಮಿಡಲ್ದು. ಈಗ ಮತ್ತೆ ರೆಡ್ ಕಲರ್ ಥ್ರೆಡ್, ಈಗ ಬ್ಲ್ಯಾಕ್ಗೆ ಏನು ಸ್ಪೇಸ್ ಕೊಟ್ಟಿದ್ದೀರಾ ಅಷ್ಟೇ ಸ್ಪೇಸ್ನ ಕೊಟ್ಬಿಟ್ಟು ಫಸ್ಟ್ನೇದು ಏನು ಕುಚ್ಚನ್ನ ಕಟ್ಕೊಂಡಿದ್ದೀವಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಕಟ್ಕೋಬೇಕು. ಅಷ್ಟೇ ಲೆಂತ್ ಬರಬೇಕು. ಅದೇ ರೀತಿ ಲೆಂತು ನಮಗೆ ಕರೆಕ್ಟಾಗಿರಬೇಕು. ಒಂದು ಉದ್ದ ಒಂದು ಗುಡ್ಡ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಫಸ್ಟ್ದು ರೆಡ್ದು ಏನು ಲೆಂತಲ್ಲಿ ನಾವು ಕುಚ್ಚನ್ನ ಕಟ್ಟಿದ್ದೀವಿ ಅದೇ ಲೆಂತಲ್ಲಿ ಇರಬೇಕು. ಇದು ಥರ್ಡ್ ಒನ್ನು. ಸೊ ನಾವು ಎಲ್ಲನೂ ಇದು ಕಣ್ಣಲ್ತೇನಲ್ಲೇ ಮಾಡ್ಕೋಬೇಕು. ಟೇಪ್ ಇಟ್ಕೊಂಡು ಪದೇ ಪದೇ ಹಳದಿ ನಾವು ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಇಲ್ಲೂ ಅಷ್ಟೇ ನಾವು ಒಂದ್ರ ಮಧ್ಯ ಒಂದು ಕುಚ್ಚಿಗೆ ಸ್ಪೇಸ್ ಕೊಟ್ಟಿದ್ದೀವಲ್ಲ ಅದನ್ನು ಅಷ್ಟೇ. ಏಕೆಂದರೆ ನಾವಿಲ್ಲಿ ಸ್ವಲ್ಪನೇ ಸ್ಪೇಸ್ ಕೊಟ್ಟಿರೋದು. ಅದು ನಿಮಗೆ ಕಣ್ಣಲ್ತೇನಲ್ಲಿ ಗೊತ್ತಾಗ್ಬಿಡುತ್ತೆ. ಮಾಡ್ತಾ ಹೋಗ್ತಾ ಇದ್ದಾಗ ಹಂಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಜರಿ ದಾರನ ಕಟ್ ಮಾಡೋಕ್ಕೆ ಹೋಗಬೇಡಿ. ಇದರೊಳಗಡೆಗೆ ಈಗ ರಿಂಗ್ ಬೀಲ್ಡ್ನ ಆ್ಯಡ್ ಮಾಡಿಕೊಂಡು ಜರಿ ದಾರದ ಎಡ್ಜಿಗೆ ಕೂರಿಸ್ಕೊಂಡು ಮತ್ತೆ ಜರಿ ದಾರದಿಂದ ಗಂಟು ಹಾಕ್ಕೊಂಬಿಡಿ. ಡಿಸೈನ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ಬಿಗಿನರ್ಸ್ಗಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹೊಸದಾದಂಥ ಡಿಸೈನ್ಸ್ಗಳನ್ನ ಮಾಡೋದಕ್ಕೆ ಈ ರೀತಿಯಾಗಿ. ಆ್ಯಂಡ್ ಸಿಂಪಲ್ ಕುಚ್ಚು ಕೇಳೋರಿಗೆ ನೀವು ಈ ರೀತಿಯಾಗಿ ಗ್ರ್ಯಾಂಡಾಗಿ ಮಾಡಿಕೊಡ್ಬೋದು. ಸಿಂಪಲ್ಲಾಗೆ ಗ್ರ್ಯಾಂಡಾಗಿ ಏನಾದರೂ ಮಾಡಿಕೊಡಿ ಅಂತಾರೆ. ಬರೀ ಟಸಲ್ಸಲ್ಲೇ ಗ್ರ್ಯಾಂಡ್ ಡಿಸೈನ್ ಏನಾದರೂ ಇದ್ದರೆ ಮಾಡಿ ತೋರಿಸಿ ಅಂತಾರಲ್ಲ. ಸೊ ಅಂಥವ್ರಿಗೆ ನೀವು ಈ ರೀತಿಯಾದಂಥ ಗ್ರ್ಯಾಂಡ್ ಡಿಸೈನ್ಸ್ನ ಮಾಡ್ಬೋದು. ನೋಡಿ ಈಗ ಸೇಮ್ ಲೆಂತಿಗೆ ಕಟ್ ಮಾಡ್ಕೊಳ್ಳಿ. ಮತ್ತು ನೀವು ಹೇಳ್ಬೋದು ಬೀಡ್ಸ್ಗಳು ಕಲರ್ ಶೇಡ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಸೊ ನೀವು ಬೀಡ್ಸ್ಗಳು ಕಲರ್ ಶೇಡ್ ಆಗದಿರೋ ಥರ ಅವ್ರಿಗೆ ಏನಾದರೂ ಟಿಪ್ಸ್ ಕೊಟ್ಟರೆ ಅವ್ರಿಗೆ ಗೊತ್ತಾಗುತ್ತೆ. ಆ ರೀತಿ ಫಾಲೋ ಮಾಡಿದ್ರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಫೈನಲ್ ಲುಕ್ಕು. ಈ ರೀತಿ ಒಂದ್ರ ಪಕ್ಕ ಒಂದು 3 ಟಸಲ್ಸ್ನ ಮಾಡ್ಕೋಬೇಕು. ಸೊ ಇದೇ ಇದರಲ್ಲಿ ಮಲ್ಟಿ ಕಲರ್ ನಾನು ಮಾಡಿರೋದ್ರಿಂದ ಸೊ ನೆಕ್ಸ್ಟು ಬಂದು ಸೇಮ್ ಕಾಂಬಿನೇಷನ್ ಅಂದರೆ ರಿಂಗ್ ಆ್ಯಂಡ್ ಸ್ಕ್ವೇರ್ ಬೀಡನ್ನ ಮಾಡಿದ್ದೀನಿ. ಮಾಡೋದಕ್ಕೆ ನಾವು ಸ್ಪೇಸ್ ಕೊಡಬೇಕು. ನೋಡಿ ಈ ರೀತಿ 3 ಬೆರಳು ಸ್ಪೇಸ್ ಕೊಟ್ಟಿದ್ದೀನಿ ನಾನು. ಏಕೆಂದರೆ ನಾವು 3 ಕುಚ್ಚು ಒಂದೊಂದು ಪಕ್ಕ ಮಾಡಿರೋದ್ರಿಂದ ತುಂಬ ಹತ್ರ ಮಾಡಿದ್ರೆ ಡಿಸೈನ್ ಚೆನ್ನಾಗಿರೋದಿಲ್ಲ. ನೋಡಿ 3 ಬೆರಳು ಸ್ಪೇಸ್ ಕೊಟ್ಟಿದ್ರೂ ಕೂಡ ನಿಮಗೆ ಅಷ್ಟು ದೂರದಲ್ಲಿದೆ ಅಂತ ಅನಿಸಲ್ಲ. ಹತ್ರನೇ ಬಂದಿದೆ. ಇಲ್ಲಿ ನಾನು ಗೋಲ್ಡ್ ಅಂದರೆ ಇದು ಮಸ್ಟರ್ಡ್ ಕಲರಲ್ಲಿದೆ. ತುಂಬ ಗೋಲ್ಡ್ ಅಲ್ಲ, ಮಸ್ಟರ್ಡ್ ಕಲರ್ ಕಾಂಬಿನೇಷನ್ ಅದು. ಮತ್ತು ನೆಕ್ಸ್ಟು ರೆಡ್ ಮಾಡಿ ಮತ್ತು ಕಲರ್ ಕಾಂಬಿನೇಷನ್ ಈ ರೀತಿಯಲ್ಲಿ ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಈಗ ನಿಮಗೆ ಫೈನಲ್ ಆಗಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಫೈನಲ್ಲು ಎಲ್ಲ ಕುಚ್ಚುಗಳು ಕಟ್ಟಿದ ಮೇಲೆ ಹೇಗೆ ಬಂದಿದೆ, ಇದು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ. 2 ಡಿಸೈನು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ. 2ಕ್ಕೂ ಅಷ್ಟೇ ನಾವು ಕಲರ್ ಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಸೈನ್ ಮಾಡೋದು. ಸೊ ಖಂಡಿತವಾಗ್ಲೂ ಈ 2 ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.